ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಮಂಗಳವಾರ ಸೋಮವಾರ ಅಂತೂ ಚಿನ್ನದ ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗ್ಲಿಲ್ಲ. ಮಾರ್ಕೆಟ್ ವ್ಯಾಲ್ಯೂ ಹಂಗೆ ಇತ್ತು. ನಾನು ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹಂಚ್ಕೊಂಡೆ. ಕಮ್ಮಿ ಆದ್ರೂ ಸಹ ತುಂಬಾ ಕಡಿಮೆ ಬೆಲೆಯಲ್ಲಿ ಕಮ್ಮಿ ಆಗುತ್ತೆ ಚಿನ್ನದ ಬೆಲೆ. ಬಟ್ ತುಂಬಾನೇ ಜಾಸ್ತಿ ಆಗೋದಂತೂ ಗ್ಯಾರಂಟಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಯಾಕೆ ಇವತ್ತು ನಾನು ಮತ್ತೆ ಈ ಡೈಲಾಗ್ ರಿಪೀಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಕಮ್ಮಿ ಆದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ಎಸ್, ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ, ಬಟ್ ಸ್ವಲ್ಪ ಮಟ್ಟದಲ್ಲಷ್ಟೇನೆ, ಅಂತ ಮೇಜರ್ ಆಗಿ ಏನೂ ಇಲ್ಲ. ಬಟ್ ಓಕೆ, ಕಮ್ಮಿ ಆಯ್ತಲ್ಲ ಅನ್ನೋದು ಒಂದು ಖುಷಿ ಪಡ್ಬೇಕು ಅಷ್ಟೇ, ಬಿಟ್ರೆ ಬೇರೆ ಏನೂ ಇಲ್ಲ. ಸೊ ಚಿನ್ನದ ಬೆಲೆ ಇವತ್ತು ಎಷ್ಟಿದೆ ಅಂತ ಹೇಳಿ ನೋಡ್ಬಿಡೋಣ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರತಿನಿತ್ಯ ನಿಮ್ಗೋಸ್ಕರ ಎಲ್ಲಾ ರೀತಿಯ ಅಪ್ಡೇಟ್ಸ್ ಗಳ ಕೊಡುವಂತ ಪ್ರಯತ್ನ ಖಂಡಿತ ನಾನು ಮಾಡ್ತಾ ಇರ್ತೀನಿ. ಈಗ ಇಂಪಾರ್ಟೆಂಟ್ 24 ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ 9,764 ರೂಪಾಯಿ, ನೆನೆ 9,808 ರೂಪಾಯಿ. 10 ಗ್ರಾಮಿನ ಚಿನ್ನ 97,640, ನೆನೆ 98,080. ನೆನ್ನೆಗೂ ಇವತ್ತು 44 ರೂಪಾಯಿ 1 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. 440 ರುಪೀಸ್ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ ಅಂತ ಮೇಜರ್ ಏನಿಲ್ಲ, ಬಟ್ ಏನೊಂಚೂರು ಕಮ್ಮಿ ಆಗಿದೆ. 22 ಕ್ಯಾರೆಟ್ ಚಿನ್ನ 1 ಗ್ರಾಮಿಗೆ 8,950, ನೆನೆ 8,990. 10 ಗ್ರಾಮಿನ ಚಿನ್ನ 89,500, ನೆನೆ 89,900. ಇದರಲ್ಲಿ ನಿಮ್ಗೆ 40 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ, 40 ಗ್ರಾಮು 1 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 400 ರೂಪಾಯಿ 22 ಕ್ಯಾರೆಟ್ ಚಿನ್ನದಲ್ಲಿ ನಮ್ಗೆ ಕಮ್ಮಿ ಆಗಿದೆ. 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 7,323 ರೂಪಾಯಿ, ನೆನೆ 7,356 ರೂಪಾಯಿ. 10 ಗ್ರಾಮಿನ ಚಿನ್ನ 73,230, ನೆನೆ 73,560. ನೆನ್ನೆಗೂ ಇವತ್ತು 33 ರೂಪಾಯಿ ಕಮ್ಮಿ ಆಗಿದೆ. 330 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ನಮ್ಗೆ ಕಮ್ಮಿ ಆಗಿರುವಂತದ್ದು. ಇದ್ರ ಜೊತೆಗೆ ನಾವು ಆಸ್ ಯೂಶುವಲ್ ಬೆಳ್ಳಿ ದರ ಅಂತೂ ಸ್ವಲ್ಪ ಕಮ್ಮಿ ಆಗಿದೆ. ಬೆಳ್ಳಿ ಖರೀದಿ ಮಾಡೋರ್ಗೆ ಇವಾಗ ಬೆಸ್ಟ್ ಟೈಮ್. ಬಟ್ ಏನಂದ್ರೆ ನೆನೆಗೂ ಇವತ್ತು 10 ಪೈಸಾ ಜಾಸ್ತಿ ಆಯ್ತು. 99 ರುಪೀಸ್ 99 ಪೈಸಾ ನೆನೆ ಇತ್ತು. ಇವತ್ತು 10 ಪೈಸಾ ಜಾಸ್ತಿ ಆಗಿ ಟೋಟಲ್ ಆಗಿ 1 ಗ್ರಾಮಿನ ಬೆಳ್ಳಿ ಕರೆಕ್ಟ್ ಆಗಿ 100 ರೂಪಾಯಿ ಬಂದು ನಿಂತ್ಕೊಂಡಿದೆ. 1 ಗ್ರಾಮು 100 ರೂಪಾಯಿ ಆಗುತ್ತೆ. 1 ಲಕ್ಷ 1 ಕೆಜಿಗೆ ಆಗುತ್ತೆ. ಬಟ್ ಬೆಳ್ಳಿ ಕಮ್ಮಿ ಆಗಿದೆ. ಚಿನ್ನ ಅಂತೂ ಚೂರ್ ಕಮ್ಮಿ ಆಗಿದೆ, ಬಟ್ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ ಕೂಡ ಆಲ್ರೆಡಿ ವರದಿ ಬಂದಿರೋದ್ರಿಂದ ಚಿನ್ನ ಖರೀದಿ ಮಾಡೋರಿದ್ರೆ ಮಾಡ್ಕೋಬಹುದು ಇವಾಗ. ಇಲ್ಲ ಫ್ಯೂಚರ್ ಅಲ್ಲಿ ಮತ್ತೆ ಮಾಡ್ತೀನಿ ಅಂದ್ರೆ ಅವಾಗ ನಿಮ್ಗೆ ಬೆಲೆ ಜಾಸ್ತಿ ಆಗುತ್ತೆ. ಸೊ ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಾಡ್ಕೊಳ್ಳಿ. ಬಟ್ ಇವಾಗ ನಾನು ಹೇಳೋ ವಿಡಿಯೋಸ್ ಅಲ್ಲಿ ನಿಮ್ಗೆ GST ಮೇಕಿಂಗ್ ವೇಸ್ಟೇಜ್ ಅದು ಇನ್ಕ್ಲೂಡ್ ಆಗಿರೋದಿಲ್ಲ. ಅದೆಲ್ಲ ನಿಮ್ಗೆ ಆಡ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ ಬೆಟರ್ ನಿಮ್ಗೆ ಮುಂದಕ್ಕೆ 12-13 ಸಾವಿರ ಆಗೋದಕ್ಕಿಂತ 1 ಗ್ರಾಮು ಇವಾಗ 9,000 9,500 ಬಿದ್ರೆ ಏನು ಟೆನ್ಷನ್ ಆಗಲ್ಲ. ಮಾಡ್ಕೊಳ್ಳಿ, ತಗೊಳ್ಳಿ, ಚಿನ್ನನ ಖರೀದಿ ಮಾಡ್ಕೊಳ್ಳೋರು ಇದ್ರೆ ಮಾಡ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್. ನಿಮ್ಗೆ ಬೇರೆ ರೀತಿಯ ಇನ್ಫಾರ್ಮೇಶನ್ಸ್ ಗಳು ಬೇಕು, ಬೇರೆ ರೀತಿಯ ವಿಡಿಯೋಸ್ ಗಳು ಬೇಕು, ಅಥವಾ ಈ ಯೋಜನೆಗಳ ಬಗ್ಗೆ ನನಗೆ ಬೇಕು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ನನಗೆ ಬೇಕು, ಅಥವಾ ಜಾಬ್ ಓಪನಿಂಗ್ಸ್ ಗಳ ಬಗ್ಗೆ ವಿಡಿಯೋಸ್ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ರಿಕ್ವೈರ್ಮೆಂಟ್ಸ್ ಗಳನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕನಂಗೆ ಯಾರಾದ್ರೂ ಕರೆಂಟ್ ಸಿಚುಯೇಷನ್ ಗಳಲ್ಲಿ ಕರೆಂಟ್ ನ್ಯೂಸ್ ಗಳಿದ್ದಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಗೋಸ್ಕರ ಇರುವಂತದ್ದು ಚಾನಲ್ ಇದು ಇನ್ಫೋ ವಿತ್ ಸ್ವಾತಿ. ನೀವು ಕೇಳೋದನ್ನ ನಾನು ಒದಗಿಸುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.